ಸಂಪಿಗೆ ಬ್ಲಾಗ್ಗೆ ಸ್ವಾಗತ. ನಾನು ಪ್ರದೀಪ. ನಾನು ಆಗ್ತಾನೆ ಕೌನ್ಸಿಲಿಂಗ್ ಮುಗಿಸಿ ಗ್ರೂಪ್ ಕೌನ್ಸಿಲಿಂಗ್ ಮುಗಿಸಿ ಆಗ್ತಾನೆ ನಾನು ಕ್ಯಾಬಿನಿಗೆ ಬಂದೆ. ಆಗ ಕೌನ್ಸಿಲರ್ ಪ್ರದೀಪ್ ಅವರ ಮಾತಾಡ್ತಾ ಇರೋದು ಅಂತ ಕೇಳ್ತಾ ನನಗೊಂದು ಫೋನ್ ಬರುತ್ತೆ. ನಾನು ಹೌದು ಹೇಳಿ ಮೇಡಮ್ ಅಂತ ಹೇಳಿದೆ. ಸರ್, ನನ್ನ ಗಂಡ ಆಲ್ಕೋಹಾಲಿಕ್ ಅಡಿಕ್ಷನ್ ಪೇಷಂಟ್, 30 ವರ್ಷದಿಂದ ಕುಡಿತಾ ಇದ್ದಾರೆ. ಈಗ 5 ವರ್ಷದ ಹಿಂದೆಯಿಂದ ಕುಡಿತ ಬಿಡಿಸೋದಿಕ್ಕೆ ಅಂತ ಹೇಳಿ 2 ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಡಿಟಾಕ್ಸಿಫಿಕೇಶನ್ ಟ್ರೀಟ್ಮೆಂಟ್ಗೆ ಅಂತ ಕರ್ಕೊಂಡು ಹೋದ್ವಿ. 2 ಡಿ ಅಡಿಕ್ಷನ್ ಸೆಂಟ್ರಿಗೂ ಸೇರಿಸಿದ್ವಿ. ಆದರೆ ಕುಡಿತ ಬಿಡಲಿಲ್ಲ. ನಿಮ್ಮಲ್ಲಿ ಬಂದರೆ ಕುಡಿತ ಬಿಡ್ತಾರಾ ಅಂತ ಒಂದೇ ಉಸಿರಲ್ಲಿ ಕೇಳ್ತಾರೆ ಫೋನ್ನಲ್ಲಿ. ನಾನು ಅವ್ರ ಗಂಡನ ಟ್ರೀಟ್ಮೆಂಟ್ ಡೀಟೇಲ್ಸನ್ನು ಸಮ್ಮರಿಯನ್ನು ಪಡಿತೀನಿ. 45 ವರ್ಷ ಪ್ರಾಯದ ವ್ಯಕ್ತಿಗೆ ಅತಿಯಾದ ಕುಡಿತದಿಂದ ಸ್ಕಿನ್ ಸೆರಾಸಿಸ್ ಜೊತೆಗೆ ಲಿವರ್ ಸಿರೋಸಿಸ್ ಸಹ ಆಗಿರುತ್ತೆ. ಕೆಲವೊಮ್ಮೆ ಪೀಡ್ಸ್ ಬಂದು ರಸ್ತೆಗಳಲ್ಲಿ ಕುಸಿದು ಬಿದ್ದು ಅದಕ್ಕೆ ಚಿಕಿತ್ಸೆಯನ್ನು ಪಡೆಯುತ್ತಿರೋದು ಸಹ ಹಿಸ್ಟ್ರಿ ಇದೆ. ಅದು ಮಾತ್ರ ಅಲ್ಲ, ಈ ಹಿಂದೆ ವ್ಯಕ್ತಿಗೆ ಜಾಂಡಿಸ್ ಬಂದದ್ದನ್ನ, ಅದಕ್ಕೆ ಚಿಕಿತ್ಸೆಯನ್ನು ಸಹ ಪಡೆದದನ್ನ ಹೆಂಡತಿ ನೆನಪಿಸ್ಕೊಳ್ತಾಳೆ. ನಾನು ವ್ಯಕ್ತಿಯ ಬಗ್ಗೆ ಪೂರ್ತಿ ವಿವರಗಳು ಬೇಕು, ಅದರಿಂದ ಸ್ವಲ್ಪ ಕೌಟುಂಬಿಕ ಸಮಾಲೋಚನೆಗಾಗಿ ಹೆಂಡತಿ ಮತ್ತೆ ವ್ಯಕ್ತಿಯ ಅಪ್ಪ ಅಮ್ಮ ಇವ್ರನ್ನೆಲ್ಲ ನನ್ನ ಬಳಿ ಕರೆಸ್ಕೊಳ್ತೀನಿ. ಆಮೇಲೆ ವ್ಯಕ್ತಿಯ ವಿವರಗಳನ್ನು ಕಲೆ ಹಾಕ್ತೀನಿ. ಮತ್ತೊಂದು ಸೆಷನ್ನಲ್ಲಿ ಆತನನ್ನು ಭೇಟಿ ಮಾಡ್ತೀನಿ. ಈತ ಪ್ರಖ್ಯಾತ ಕಂಪನಿಯೊಂದರಲ್ಲಿ ಉನ್ನತ ವೃತ್ತಿಯನ್ನ ಮಾಡ್ತಾ ಇದ್ದ. ವೃದ್ಧ ದಂಪತಿಗಳ ಒಬ್ಬನೇ ಮಗ. ಮದುವೆಗೂ ಮುನ್ನ ಕುಡಿತಕ್ಕೆ ದಾಸನಾಗಿದ್ದ. ಮದುವೆ ಆದ್ರೆ ಕುಡಿತ ಬಿಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಮದುವೆನೂ ಮಾಡಿಸ್ತಾರೆ. ಆದ್ರೆ ಕೆಲವು ದಿನಗಳಲ್ಲಿ ಮದ್ಯಪಾನವನ್ನ ಆರಂಭಿಸ್ತಾನೆ. ಆಲ್ಕೋಹಾಲ್ ಇಲ್ಲದಿದ್ರೆ ಬದುಕೋದೇ ಇಲ್ಲ ಅನ್ನುವಷ್ಟು ಅವನ ಸ್ಥಿತಿ ಚಿಂತಾಜನಕವಾಗುತ್ತೆ. ಜಾಂಡೀಸ್, ಪಿಡ್ಸ್ ಕಾಣಿಸ್ಕೊಳ್ಳುತ್ತೆ. ನಂತರ ಸ್ಕಿನ್ ಸರಾಸಿಸ್ ಸಹ. ಸ್ಕಿನ್ ಸರಾಸಿಸ್ ಬಂದ ನಂತರ ಆತ ದೇಹವನ್ನ ಸದಾ ಸಮಯ ಕೆರೀತಿರ್ತಾನೆ. ಸಂಬಂಧಿಕರ ಮನೆಗೂ ಬರೋದಿಲ್ಲ. ಕೆಲಸಕ್ಕೆ ಹೋಗಲಾಗದಿರೋ ಸ್ಥಿತಿ, ಮತ್ತೆ ನಿರಾಶೆ. ಪುನಃ ಕುಡಿತಾನೆ. ಆರಂಭದಲ್ಲಿ ಬೆಲೆ ಬಾಳುವ ಮದ್ಯ ಸೇವಿಸ್ತಿದ್ದವನು ಕಾಲಕ್ರಮೇಣ ಮಾರ್ಕೆಟಲ್ಲಿ ಮದ್ಯದಂಗಡಿಯಲ್ಲಿ ಸಿಗಬಹುದಾಗಿರುವ ಅತಿ ಕಡಿಮೆ ಬೆಲೆಯ ಮದ್ಯವನ್ನು ದಿನಕ್ಕೆ 4 ಕ್ವಾರ್ಟರ್ ಲೆಕ್ಕದಲ್ಲಿ ಕುಡಿಯಲಾರಂಭಿಸ್ತಾನೆ. ಹೆಂಡತಿ ಈ ಕೆರೆತ ಎಲ್ಲ ಸ್ಕಿನ್ ಸರಾಸಿಸ್ ಇರೋದ್ರಿಂದ ಹೆಂಡತಿ ಗಂಡನ ಬಿಟ್ಟು ಬೇರೆ ಮಲಗೋದಕ್ಕೆ ಪ್ರಾರಂಭಿಸ್ತಾಳೆ. ಈ ವ್ಯಕ್ತಿ ಸಂಪೂರ್ಣವಾಗಿ ರೋಗಿಯಾಗಿ ಬದಲಾಗ್ತಾನೆ. ಸೊ ನಾನು ಆತನ ದೇಹದ ಬಟ್ಟೆಯನ್ನು ತೆಗೆಸಿ ಪರೀಕ್ಷಿಸ್ತೀನಿ. ಸ್ಕಿನ್ ಸರಾಸಿಸ್ ಆತನ ತಲೆಯಿಂದ ಕಾಲಿನ ಬೆರಳುಗಳ ಸಂಧಿಗಳವರೆಗೆ ಹಬ್ಬಿರುತ್ತೆ. ಮದ್ಯಪಾನದ ಚಟದಿಂದ ದೇಹದ ಒಳಗೆ ಮಾತ್ರ ಅಲ್ಲ, ಹೊರಗೂ ಸಹ, ಮೆದುಳಿಗೂ ಸಹ ತೀವ್ರವಾದ ಆಘಾತಗಳು ಸಂಭವಿಸಿರುತ್ತೆ. ಅತಿಯಾದ ಔಷಧಿಗಳ ಸೇವನೆ ಜೊತೆಗೆ ಮದ್ಯದ ಸೇವನೆಯಿಂದ ಆತನಿಗೆ ಮಾತನಾಡೋದಕ್ಕೂ ಕಷ್ಟ ಆಗ್ತದೆ. ಬಾಯಿಯಿಂದ ಗಟ್ಟಿಯಾದ ಎಂಜಲು ಈ ಎಡಭಾಗದ ತುಟಿ ಅಂಚಿನಿಂದ ಇಳಿತಾ ಇರುತ್ತೆ. ನಡೆದಾಡೋದಕ್ಕೂ ನಿಶಕ್ತನಾಗಿರ್ತಾನೆ. ನಾನು ಈ ಎಲ್ಲಾ ವಿವರಗಳನ್ನು ನಮ್ಮ ಫಿಸಿಷಿಯನ್ ಮತ್ತೆ ಸೈಕಾಟ್ರಿಸ್ಟ್ ಡಾಕ್ಟರ್ಗೆ ತಿಳಿಸ್ತೀನಿ. ಅವರು ಕೇಸ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ, ನೀವು ರಿಸ್ಕ್ ತಗೊಳ್ಳೋದಾದ್ರೆ ಡಿ ಅಡಿಕ್ಷನ್ ಸೆಂಟರ್ನಲ್ಲಿ ಇರಿಸ್ಕೊಳ್ಳಿ, ಇಲ್ಲ ಅಂತಂದ್ರೆ ನೀವು ನೋಡ್ಕೊಳ್ಳಿ, ಚಿಕಿತ್ಸೆಯನ್ನು ನೀಡಬೇಕು ಅಂದ್ರೆ ನೀವು ರಿಸ್ಕ್ ತಗೋಬೇಕು ಅಂತ ನನಗೆ ಹೇಳ್ತಾರೆ. ಈ ರಿಸ್ಕ್ ತೆಗೆದುಕೊಳ್ಳೋದಂದ್ರೆ ಕಾಯಿಲೆ ವಾಸಿ ಆಗ್ಬಹುದು, ಅಥವಾ ಯಾವುದೇ ರೀತಿಯ ಫಲ ಸಿಗದೆ ಇರಬಹುದು, ಅಥವಾ ಪರಿಸ್ಥಿತಿ ತುಂಬಾ ಹದಗೆಟ್ಟಿರೋ ಕಾರಣ ವ್ಯಕ್ತಿಗೆ ಸಾವು ಸಹ ಸಂಭವಿಸಬಹುದು. ಇಂತಹ ಕೇಸ್ಗಳನ್ನು ತೆಗೆದುಕೊಳ್ಳುವಾಗ ಉಂಟಾಗುವ ಪರಿಣಾಮಗಳ ಬಗ್ಗೆ ನನಗೆ ಮೊದಲೇ ಅನುಭವಗಳಿರೋ ಕಾರಣ ನಾನು ಈ ವಿಷಯವನ್ನ ಆತನ ಹೆಂಡತಿ ಹಾಗೂ ಪೋಷಕರಿಬ್ಬರಿಗೆ ಸಮಾಧಾನವಾಗಿ, ನಿಧಾನವಾಗಿ, ಹಂತವಾಗಿ ತಿಳಿಸ್ತೀನಿ. ನಾನು ಇಲ್ಲಿ ಚಿಕಿತ್ಸೆ ನೀಡೋದಕ್ಕೆ ಸಾಧ್ಯ ಇಲ್ಲ, ಬೇರೆ ಯಾವ್ದಾದ್ರು ಸೆಂಟರ್ಗಳನ್ನ ಭೇಟಿ ಮಾಡಿ ನೋಡಿ ಅಂತ ಹೇಳ್ತೀನಿ. ಆಗ ವೃದ್ಧ ದಂಪತಿಗಳ ಕಣ್ಣಲ್ಲಿ ಕಣ್ಣೀರು ಹಾಗೆ ಹರಿತಾ ಇರುತ್ತೆ. ಸ್ನೇಹಿತರೆ, ವ್ಯಕ್ತಿಯ ಹೆಂಡತಿ ಮುಖದಲ್ಲಿ ನಿರಾಶೆ ಮನೆ ಮಾಡಿರುತ್ತೆ. ಯಾಕಂದ್ರೆ 5 ಇಯರ್ನ ಟ್ರೀಟ್ಮೆಂಟ್ ಹಿಂದೆ ಅಲಿತಾನೆ ಇದ್ದಾರೆ. ಆತನ ಅಪ್ಪ ನಡುಗೋ ಕೈನಲ್ಲಿ ಸರ್ಟಿಫಿಕೇಟ್ ಅನ್ನ ಹಿಡಿದು ನನ್ನ ನೋಡ್ತಾ ನನಗೆ ಹೇಳ್ತಾರೆ, ಎಲ್ಲೂ ಹೋಗೋದಿಕ್ ಆಗೋದಿಲ್ಲ ಸರ್, ಅವನ ನೋವು ಸಂಕಟ ನೋಡೋದಕ್ಕೆ ನಮಗೆ ಆಗ್ತಾನೆ ಇಲ್ಲ, ಹೇಗಾದ್ರೂ ಮಾಡಿ ಚಿಕಿತ್ಸೆ ಕೊಡಿ ಸರ್ ಅಂತ. ಈ ವೃದ್ಧನ ಮಾತು ನನಗೆ ಅರ್ಥ ಆಗ್ತದೆ. ಆದ್ರೆ ಈತನ ಮಗನ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿರುತ್ತೆ. ನಾವು ಮತ್ತೊಂದು ಗಂಟೆಗಳ ಕಾಲ ಚರ್ಚೆ ಮುಂದುವರಿಸ್ತೀವಿ. ಕೊನೆಗೆ ನಾನು ಮ್ಯಾನೇಜ್ಮೆಂಟ್ನೊಂದಿಗೆ ಮಾತನಾಡ್ತೀನಿ. ಅದಕ್ಕೆ ಅವರು ನಿಮಗೆ ಆಸಕ್ತಿ ಇದ್ರೆ ಚಿಕಿತ್ಸೆಯನ್ನ ಮಾಡಿ ಅಂತ ಹೇಳ್ತಾರೆ. ನಾನು ಪುನಃ ಫಿಸಿಷಿಯನ್ ಮತ್ತು ಸೈಕಾಟ್ರಿಸ್ಟ್ ಡಾಕ್ಟರ್ಸ್ಗೆ ವಿಷಯವನ್ನು ತಿಳಿಸ್ತೀನಿ. ಫೈನಲಿ ವ್ಯಕ್ತಿನ ಅಡ್ಮಿಷನ್ ಮಾಡ್ತೀವಿ. ನಂತರದ 1 ತಿಂಗಳುಗಳ ಕಾಲ ಚರ್ಮ ರೋಗಕ್ಕೆ ಚಿಕಿತ್ಸೆ ಜೊತೆಗೆ ಕೌನ್ಸಿಲಿಂಗ್ ಸಹ ಮಾಡ್ತೀವಿ. ಉತ್ತಮವಾದ ಆಹಾರವನ್ನ ನೀಡ್ತೀವಿ. ಈಗ ಚಿಕಿತ್ಸೆಯ ನಂತರ ವ್ಯಕ್ತಿ 70% ಚೇತರಿಕೆಯನ್ನು ಹೊಂದಿದ್ದಾನೆ. ಮಾತ್ರ ಅಲ್ಲ, ಸ್ಕಿನ್ ಸರಿಯಾಸಿಸ್, ನಿಶಕ್ತಿ, ಪಿಡ್ಸ್, ಬಾಯಿಯಿಂದ ಇಳಿತಿದ್ದ ಎಂಜ್ಲು ಇವೆಲ್ಲ ಸಂಪೂರ್ಣವಾಗಿ ವಾಸಿಯಾಗಿದೆ. ಇನ್ನೊಂದೆರಡು ತಿಂಗಳು ಚಿಕಿತ್ಸೆ ಬಾಕಿ ಇದೆ. ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನ ನಿರಂತರವಾಗಿ ಮಾಡುತ್ತಾ ತನ್ನ ವ್ಯಕ್ತಿತ್ವ ದೋಷವನ್ನ ಸರಿಪಡಿಸಲು ಹಠ ತೊಟ್ಟಿದ್ದಾರೆ ವ್ಯಕ್ತಿ. ಈತನ ಪೋಷಕರಿಗೆ ವಿಡಿಯೋ ಕಾಲ್ ಮಾಡಿ ಮಗನನ್ನು ತೋರಿಸುವಾಗ ಎಳೆ ಮಕ್ಕಳಂತೆ ಖುಷಿ ಪಡುವ ವೃದ್ಧರಿಬ್ಬರ ಸಂತೋಷವನ್ನು ನಾನು ಕಣ್ಣು ತುಂಬಿಸಿಕೊಳ್ತೇನೆ.